ನಾನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಈಗ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಕಲಬುರಗಿಯಿಂದ ಬಂದಿರುವಂತ ಸುದ್ದಿ ಇದು. ಕಲಬುರಗಿಯಲ್ಲಿ ಭಾರಿ ಮಳೆಗೆ ಇಬ್ಬರು ಬಾಲಕರು ಸಾವನ್ನಪ್ಪಿದ್ದಾರೆ. ತಗ್ಗು ಗುಂಡಿಯಲ್ಲಿ ನಿಂತಿದ್ದಂತ ಮಳೆ ನೀರಿನಲ್ಲಿ ಬಿದ್ದು ಸಾವನ್ನಪ್ಪಿರುವಂಥದ್ದು. ಕಲಬುರಗಿ ನಗರದ ದುಬೈ ಅಂತ ಒಂದು ಕಾಲೋನಿ ಇದೆ. ಕಲಬುರಗಿ ನಗರದಲ್ಲಿರುವಂಥ ದುಬೈ ಕಾಲೋನಿನಲ್ಲಿ ಈ ಘಟನೆ ನಡೆದಿರುವಂಥದ್ದು. ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ತೆಗೆಯಲಾಗಿದ್ದಂಥ ಒಂದು ಗುಂಡಿ, ನೀರಿನ ಟ್ಯಾಂಕ್ ಅನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಗುಂಡಿಯನ್ನ ತೆಗೆಯಲಾಗಿತ್ತು. ಆ ಗುಂಡಿ ಮಳೆ ನೀರಿನಿಂದ ಫುಲ್ ತುಂಬ್ಕೊಂಡು ಹೋಗ್ಬಿಟ್ಟಿತ್ತು, ಸಂಪೂರ್ಣವಾಗಿ ಭರ್ತಿಯಾಗಿ ಹೋಗಿತ್ತು. ಈ ಗುಂಡಿಗೆ ಬಿದ್ದು ಅಭಿ ಮತ್ತು ಅಜಯ್ ಎಂಬ ಬಾಲಕರು ಸಾವನ್ನಪ್ಪಿದ್ದಾರೆ. ನೀರಿನ ಟ್ಯಾಂಕಿಗೆ ಅಂತ ನಿರ್ಮಾಣ ಮಾಡಲಾಗ್ತಾ ಇದ್ದಂಥ ಒಂದು ಗುಂಡಿಯನ್ನು ಮಕ್ಕಳು ಬಿದ್ದಿದ್ದಾರೆ. ಅಭಿ ಮತ್ತು ಅಜಯ್ ಅಂತ ಮಕ್ಕಳು, ಆ ಬಾಲಕರು ಬಿದ್ದು ಸಾವನ್ನಪ್ಪಿರುವಂಥದ್ದು. ಮಳೆ ಬೇರೆ ಬರ್ತಾ ಇತ್ತಲ್ಲ, ಧಾರಾಕಾರವಾಗಿ ಮಳೆ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಆ ಗುಂಡಿ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಆ ತುಂಬಿಕೊಂಡಿದ್ದಂಥ ಸಂದರ್ಭದಲ್ಲಿ ಆ ಮಕ್ಕಳು ಏನಕ್ಕೂ ಆಟ ಆಡ್ಲಿಕ್ಕೆ ಹೋಗಿದ್ದಾರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಈ ಸಂದರ್ಭದಲ್ಲಿ ಆ ಬಾಲಕರಿಬ್ಬರೂ ಕೂಡ ಆ ಗುಂಡಿ ಒಳಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಇಂದಿನಿಂದ ನೈಋತ್ಯ ಮುಂಗಾರು ಮತ್ತಷ್ಟು ಚುರುಕಾಗ್ತಾ ಇದೆ. ರಾಜ್ಯದ ಕರಾವಳಿ ಒಳನಾಡಿನಲ್ಲಿ ಭಾರಿ ಮಳೆ ಸುರಿಯುವಂತ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಹಲವೆಡೆ 3 ರಿಂದ 4 ದಿನಗಳಿಂದ ಮಳೆ ಆಗ್ತಾ ಇದೆ. ನಿನ್ನ ನೈಋತ್ಯ ಮುಂಗಾರಿನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಮಳೆ ಆಗಲಿದೆ. ಅಂದರೆ ಉತ್ತರ ಒಳನಾಡಿನಲ್ಲಿ ಸಾಕಷ್ಟು ಮಳೆ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮುಂದಿನ 3-4 ದಿನ ಹಲವೆಡೆ ಭಾರಿ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇಂದಿನಿಂದ ಮುಂದಿನ 5 ದಿನ ರಾಜ್ಯದಾದ್ಯಂತ ಮಳೆ ಆಗಲಿದೆ. ಅದರಲ್ಲೂ ಸ್ಪೆಷಲಿ ಕರಾವಳಿಗೆ ಇಂದು ಮತ್ತು ನಾಳೆ ಆರೆಂಜ್ ಅಲರ್ಟ್ ಅಂದರೆ ರೆಡ್ ಅಲರ್ಟ್ಕಿಂತ ಸ್ವಲ್ಪ ಕಡಿಮೆ, ಯೆಲ್ಲೋ ಅಲರ್ಟ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ, ಅಂದರೆ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕೊಡಲಾಗಿರುವಂಥದ್ದು. ಅದರಲ್ಲೂ ಸ್ಪೆಷಲಿ ಕರಾವಳಿ ಭಾಗ ಆಗಿರ್ಬೋದು ಮತ್ತೆ ಮಲೆನಾಡಿನ ಭಾಗದಲ್ಲಿ ಮುಂದಿನ ಒಂದು 2-3 ದಿನಗಳ ಕಾಲ ಧಾರಾಕಾರವಾಗಿ ಮಳೆ ಬರುತ್ತೆ. ಎಚ್ಚರಿಕೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಜಿಲ್ಲಾಡಳಿತಗಳಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಆಲ್ರೆಡಿ ಕರಾವಳಿ ಭಾಗದಲ್ಲಂತೂ ಧಾರಾಕಾರವಾಗಿ ಮಳೆ ಬರ್ತಾನೆ ಇದೆ. ಸಾಕಷ್ಟು ಅವಾಂತರಗಳನ್ನ ಕೂಡ ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಬರುವಂತ ಚಾನ್ಸಸ್ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಮುಂಗಾರು ಚುರುಕಾಗಿರುವಂಥದ್ದು. ಉಡುಪಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದ ಜಿಲ್ಲೆ ಉಡುಪಿ. ಇನ್ನು ಆರೆಂಜ್ ಅಲರ್ಟ್ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಇದು ಕೂಡ ಕರಾವಳಿ ಭಾಗದ ಜಿಲ್ಲೆ. ಉತ್ತರ ಕನ್ನಡ ಇನ್ನೊಂದು ಜಿಲ್ಲೆ ಇದೆ. ಕರಾವಳಿ ಭಾಗದ 3 ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಧಾರಾಕಾರವಾಗಿ ಮಳೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕೊಡಗು ಜಿಲ್ಲೆಗೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಇಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇನ್ನು ಮಲೆನಾಡಿನ ಭಾಗಕ್ಕೆ ಬರೋದಾದ್ರೆ ಇಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ ಇವೆಲ್ಲವೂ ಕೂಡ ಮಲೆನಾಡ ಭಾಗದ ಜಿಲ್ಲೆಗಳಾಗ್ತವೆ, ಹಾಸನ ಸೇರಿದಂತೆ. ಸೊ ಇಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿಯುವಂತ ಎಚ್ಚರಿಕೆಯನ್ನ ಕೊಡಲಾಗಿರುವಂಥದ್ದು. ಬಟ್ ನಾವೀಗ ತೋರಿಸ್ತಾ ಇರುವಂಥದ್ದು ಆರೆಂಜ್ ಅಲರ್ಟ್ ಇರುವಂತ ಜಿಲ್ಲೆಗಳು. ಇವತ್ತು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ನಾಳೆ ಕೆಲವೊಂದು ಜಿಲ್ಲೆಗಳಲ್ಲಿ ಆ ಅಲರ್ಟ್ ಚೇಂಜ್ ಆಗಲಿದೆ. ಯೆಲ್ಲೋ ಅಲರ್ಟ್ ಎಲ್ಲೆಲ್ಲಿ ಘೋಷಣೆ ಮಾಡಲಾಗಿದೆ ಅಂತ ನೋಡೋದಾದ್ರೆ ಬೆಳಗಾವಿ, ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅಂದ್ರೆ ಧಾರಾಕಾರವಾಗಿ ಮಳೆ ಬರುತ್ತೆ. ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಯೆಲ್ಲೋ ಅಲರ್ಟ್ ನಲ್ಲಿ ಮಳೆ ಸುರಿಯುತ್ತೆ ಅಂತ ಹೇಳಲಾಗಿರುವಂಥದ್ದು. ಇನ್ನು ರಾಯಚೂರಿನಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಅಲ್ಲಿ ಮಳೆನೇ ಇರಲಿಲ್ಲ. ಸದ್ಯ ಯೆಲ್ಲೋ ಅಲರ್ಟ್ ಆದರೂ ಘೋಷಣೆ ಮಾಡಿದರೆ ಮಳೆ ಬಂದರೆ ಸಾಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಆ ಭಾಗದಲ್ಲಿ. ಇನ್ನು ಯಾದಗಿರಿ, ಕಲಬುರಗಿಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತಾನೇ ಇದೆ. ಯಾದಗಿರಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕೋಲಾರದಲ್ಲಿ ದಕ್ಷಿಣ ಒಳನಾಡಿಗೆ ಬರೋದಾದ್ರೆ ದಕ್ಷಿಣ ಒಳನಾಡಿನಲ್ಲೂ ಕೂಡ ಮಳೆ ಸುರಿಯಲಿರುವಂಥದ್ದು. ಕೋಲಾರಕ್ಕೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಮಲೆನಾಡು ಭಾಗದ ಪ್ರಮುಖ ಜಿಲ್ಲೆ ಆಗಿರುವಂತಹ ಶಿವಮೊಗ್ಗದಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಕೋಲಾರದ ಪಕ್ಕದ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು ಮಲೆನಾಡು ಭಾಗದ ಜಿಲ್ಲೆ, ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ರೆ ಇನ್ನೂ ಸಾಕಷ್ಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಈ ರೀತಿಯಾಗಿ ದಕ್ಷಿಣ ಒಳನಾಡು ಮತ್ತೆ ಉತ್ತರ ಒಳನಾಡು ಈ ಎರಡೂ ಭಾಗದಲ್ಲೂ ಕೂಡ ಮಳೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾವ್ಯಾವ ಜಿಲ್ಲೆ ಅಂತ ನಾನು ತೋರಿಸ್ತಾ ಇದ್ದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ
ಜೋರಾಗಿದೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗಡೆನೆ ಆಗೋಗ್ಬಿಡುತ್ತೆ. ಕಳಸಾ ಹೊರನಾಡು ಸಂಪರ್ಕ ಬಂದ್ ಆಗಿರುವಂಥದ್ದು. ಸಂಪರ್ಕ ಕಳೆದುಕೊಂಡಂತಹ 10 ಹಳ್ಳಿಯ ಜನ ತುಂಗಭದ್ರಾ ಹೇಮಾವತಿ ನದಿಗಳ ಒಳ ಹರಿವಿನಲ್ಲಿ ಹೆಚ್ಚಳ ಆಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆ. ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆ ಆಗೋಗಿದೆ. ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿ ಕಡಿತ ಆಗಿರುವಂಥದ್ದು, ಸಂಪರ್ಕ ಕಡಿತ ಆಗಿದೆ. ಅಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಸೇತುವೆನೇ ಮುಳುಗಡೆ ಆಗಿರುವಂಥ ಕಾರಣಕ್ಕೋಸ್ಕರ ಹೆದ್ದಾರಿಯಲ್ಲಿ ವಾಹನ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಕೃಷಿ ತೋಟಗಳಿಗೆ ನುಗ್ಗಿರುವಂಥದ್ದು ನದಿ ನೀರು. ಸುಬ್ರಹ್ಮಣ್ಯ, ಕೊಲ್ಲಮೊಗ್ರು, ಹಾಗೆ ಬಿಸಿಲೆ, ಅಡ್ಡಹೊಳೆ, ಸೋಮವಾರಪೇಟೆ ಮೊದಲಾದ ಕಡೆಗಳಲ್ಲಿ ಭಾರಿ ಮಳೆ ಸುರಿತಾನೇ ಇದೆ. ಈ ಹಿನ್ನೆಲೆಯಲ್ಲಿ ಕುಮಾರಧಾರ ನದಿಯಲ್ಲಿ ಹೆಚ್ಚಾಗಿರುವಂಥದ್ದು ನೀರಿನ ಮಟ್ಟ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ತುಂಬಿ ಹರಿತಾ ಇರುವಂಥದ್ದು ನದಿಗಳು. ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ದಾಖಲೆಯ ಮಳೆ ಆಗಿದೆ. ಮಲಪ್ರಭಾ ನದಿ ಸೇರಬೇಕಾಗಿದ್ದಂಥ ಅಪಾರ ಪ್ರಮಾಣದ ನೀರು ವ್ಯರ್ಥ ಆಗ್ತಾ ಇದೆ. ಕಳಸಾ ನಾಲಾ ಕಾಮಗಾರಿ ಅಪೂರ್ಣ ಹಿನ್ನೆಲೆಯಲ್ಲಿ ವ್ಯರ್ಥ ಆಗ್ತಾ ಇರುವಂಥದ್ದು. ಕುಡಿಯುವ ನೀರು ವ್ಯರ್ಥವಾಗಿ ಸಮುದ್ರದ ಪಾಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದರಿಂದ ಇಲ್ಲಿನ ಹಳ್ಳ ಕೊಳ್ಳಗಳು ಈಗ ಉಕ್ಕಿ ಹರಿತಿದ್ದು. ನಾನೀಗ ಕಣಕುಂಬಿ ಬಳಿಯ ಕಳಸಾ ನಾಲೆಯ ಸ್ಥಳದಲ್ಲಿದ್ದೇನೆ. ನೋಡ್ಬೋದು, ಕಳಸಾ ನಾಲೆಗೆ ಒಂದು ಏನು ಬ್ರಿಡ್ಜ್ ಥರ ನಿರ್ಮಾಣ ಮಾಡಲಾಗಿತ್ತು, ಅದರ ಮೇಲೆ ನೀರು ಈಗ ಹರಿತಕ್ಕಂಥದ್ದು. ಏನು ಪ್ರಮುಖವಾಗಿ ಕಳಸಾ ಬಂಡೂರಿ ನಾಲವನ್ನು ಮಲಪ್ರಭೆಗೆ ಸೇರಿಸಬೇಕು ಅಂತೇಳಿ ದಶಕಗಳಿಂದಲೂ ಕೂಡ ಉತ್ತರ ಕರ್ನಾಟಕದ ಜನ ಹೋರಾಟ ಮಾಡ್ತಾರೆ. ಇದುವರೆಗೂ ಕೂಡ ಅದು ಬೇಡಿಕೆ ಈಡೇರಿಕೆ ಆಗಿಲ್ಲ. 2018ರಲ್ಲಿ ಪಾಂಚಾಲ್ ನ್ಯಾಯಾಧಿಕರಣ ತೀರ್ಪು ಕಳಸಾ ನಾಲೆಯಿಂದ 1.72 TMC ನೀರು ಕರ್ನಾಟಕಕ್ಕೆ ಹಂಚಿಕೆ ಮಾಡಿತ್ತು. ಈ ಒಂದು ನೀರು ಈಗ ವ್ಯರ್ಥವಾಗಿ ಗೋವಾದತ್ತ ಹರಿತಕ್ಕಂಥದ್ದು. ಪ್ರಮುಖವಾಗಿ ಏನು ಕಳಸಾ ನೀರನ್ನು ಕರ್ನಾಟಕ ಬಳಸಿಕೊಳ್ಳಕ್ಕೆ 5.5 ಕಿಲೋಮೀಟರ್ ಅಷ್ಟು ಟನಲ್ ನಿರ್ಮಾಣ ಮಾಡಿದೆ. ಟನಲ್ ಒಳಗಡೆ ಏನು ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಒಂದು ತಡೆಗೋಡೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ನೀರು ಏನು ಪಶ್ಚಿಮ ಘಟ್ಟಗಳಲ್ಲಿ ಸುರಿತಕ್ಕಂಥ ಭಾರಿ ಮಳೆಯಿಂದ ಬರುವ ನೀರು ಈಗ ವ್ಯರ್ಥವಾಗಿ ಹರಿದು ಗೋವಾ ಹತ್ರ ಹೋಗ್ತಕ್ಕಂಥದ್ದು. ಏನು ನ್ಯಾಯಾಧಿಕರಣದಲ್ಲಿ ಕೇಸ್ಗಳು ಹಾಕ್ತಕ್ಕಂಥದ್ದು, ಪರಿಸರಕ್ಕೆ ಹಾನಿ, ಹೀಗೆ ಗೋವಾ ಒಂದಲ್ಲ ಒಂದು ತಗಾದೆಯನ್ನು ಮಹದಾಯಿ ವಿಚಾರದಲ್ಲಿ ತೆಗಿತಾ ಇದೆ. ಹೀಗಾಗಿ ಇನ್ನೂವರೆಗೂ ಕೂಡ ಅನುಷ್ಠಾನಕ್ಕೆ ಸಾಧ್ಯವಾಗಿಲ್ಲ. ಏನು ಈ ಹಿಂದಿನ ಬೊಮ್ಮಾಯಿ ಸರ್ಕಾರ 1,000 ಕೋಟಿ ರೂಪಾಯಿ ಯೋಜನೆ ಅನುಷ್ಠಾನಕ್ಕೆ ಹಣವನ್ನು ಮೀಸಲಿಟ್ಟಿದ್ದು, ಅದಾಗಿ ಕೂಡ ಆಗಿರಲಿಲ್ಲ. ಏನು 3 ರಾಜ್ಯಗಳಲ್ಲೂ ಕೂಡ BJP ಸರ್ಕಾರ ಇದ್ದಾಗಲೂ ಕೂಡ ಯೋಜನೆ ಜಾರಿಯಾಗಿಲ್ಲ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಪರಿಸರ ಇಲಾಖೆಯಿಂದ ಅನುಮತಿ ಪಡೆಯೋಕ್ಕೆ ರಾಜ್ಯ ಸರ್ಕಾರ ಹರಸಾಹಸವನ್ನು ಪಡ್ತಾ ಇದೆ. ಈ ನಡುವೆ ಏನು ಕಣಕುಂಬಿ ಭಾಗದಲ್ಲಿ ಸಾಕಷ್ಟು ಮಳೆ, ಅಂದರೆ ದಿನಕ್ಕೆ 200ರಿಂದ 250 ಮಿಲಿಮೀಟರ್ನಷ್ಟು ಮಳೆ ಆಗ್ತಿದ್ದು, ಸಾಕಷ್ಟು ಪ್ರಮಾಣದಲ್ಲಿ ನೀರು ಗೋವಾಕ್ಕೆ ಹರಿದು ವ್ಯರ್ಥವಾಗಿ ಹೋಗ್ತಕ್ಕಂಥದ್ದು. ಹೀಗಾಗಿ ಈ ನೀರನ್ನು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಈ ನೀರಿಂದ ಮಲಪ್ರಭೆಗೆ ಸೇರಿದ್ರಿಂದ ನವಿಲುತ್ತೀರ್ಥ ಅಣೆಕಟ್ಟೆಯಿಂದ ಬಾಗಲಕೋಟೆ, ಬೆಳಗಾವಿ, ಗದಗ ಜಿಲ್ಲೆಯ ಜನರಿಗೆ ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ. ಹೀಗಾಗಿ ಸರ್ಕಾರ ತ್ವರಿತಗತಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ಉತ್ತರ ಕರ್ನಾಟಕದ ರೈತರ ಬೇಡಿಕೆಯಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಇನ್ನು ಉತ್ತರ ಭಾರತದ ಕಡೆ ಹೋಗೋದಾದ್ರೆ, ಉತ್ತರ ಭಾರತ ಅಂತೂ ತತ್ತರಿಸಿ ಹೋಗಿರುವಂಥದ್ದು. ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ರಾಜ್ಯಗಳು ಈಗ ಆಲ್ರೆಡಿ ತತ್ತರಿಸಿ ಹೋಗಿದ್ವು. ಈಗ ಮತ್ತೆ ಶುರುವಾಗಿದೆ ಮಳೆ. ಅಲ್ಲಿ ಗುಜರಾತ್ ಸೇರಿದಂತೆ ಮಹಾರಾಷ್ಟ್ರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಈ ಒಂದು ರಾಜ್ಯಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ. ನಾವು ಗುಜರಾತ್ನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ನವಸಾರಿ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸ್ತಾ ಇದ್ದು ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದಾವೆ. ಮಂಡ್ಯವರೆಗೂ ನೀರು ಇದ್ರೂ ಕೂಡ ಆ ನೀರಿನಲ್ಲೇ ಜನ ಓಡಾಡ್ತಿದ್ದಾರೆ. ಅನಿವಾರ್ಯತೆ ಪ್ರವಾಹಕ್ಕೆ ಹಲವು ವಾಹನಗಳು ಜಲಾವೃತವಾಗಿತ್ತು. ಇನ್ನು ಗುಜರಾತ್ನ ನವಸಾರಿ ಏರಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಗಳೇ ಕೊಚ್ಕೊಂಡು ಹೋಗಿದೆ. ಖಾಲಿಯಾಗಿದ್ದಂಥ ಹಾಗೂ ತುಂಬಿದ್ದಂಥ ಸಿಲಿಂಡರ್ಗಳೇ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ನಿಮಗೆ ಆ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ವಿ. ಅಂದರೆ ಇದು ಗ್ಯಾಸ್ ಸಿಲಿಂಡರ್ ಒಳಗಡೆ ಇರುವಂಥ, ಅಂದರೆ ಆ ಒಂದು ಗೋಡೌನ್ಗೂ ನುಗ್ಗಿದಂಥ ಹಿನ್ನೆಲೆಯಲ್ಲಿ ನೀರು ಆ ಖಾಲಿ ಇರ್ತವಲ್ಲ ಗ್ಯಾಸ್ ಸಿಲಿಂಡರ್, ಅವೆಲ್ಲವೂ ಕೂಡ ನೀರಲ್ಲಿ ತೇಲ್ಕೊಂಡು ಬಂದ್ಬಿಟ್ಟಿದೆ. ಜುನಾಗಢದಲ್ಲೂ ಕೂಡ ಪ್ರವಾಹದ ಅಬ್ಬರ ಜೋರಾಗಿದೆ. ರಸ್ತೆ ತುಂಬ ನೀರು ಉಕ್ಕಿ ಹರಿತಾ ಇದೆ. ಪ್ರವಾಹದ ಅಬ್ಬರಕ್ಕೆ ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಟೈರ್ಗಳು, ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಅಲ್ಲದೆ ಕಾರುಗಳು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಮನುಷ್ಯರು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಫೋರ್ಸ್ ಆಗಿ ಹೋಗ್ತಾ ಇದೆ ನೀರು. ಅಷ್ಟು ಧಾರಾಕಾರವಾಗಿ ಮಳೆ ಬರೋದ್ರ ಜೊತೆಗೆ ಅಲ್ಲಿ ಇದ್ಬದ್ದು ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇದೆ.
ಜುನಾಗಢದಲ್ಲಿ ಪ್ರವಾಹದಲ್ಲಿ ಸಿಲುಕಿದಂಥವ್ರನ್ನ ರಕ್ಷಣೆ ಮಾಡಲಾಗಿದೆ. NDRF ತಂಡ ಪ್ರವಾಹದಲ್ಲಿ ಸಿಲುಕಿದಂಥ ಜನರನ್ನ ರಕ್ಷಣೆ ಮಾಡಿದೆ. ಕಾರ್ ಕೊಚ್ಕೊಂಡು ಹೋಗ್ತಾ ಇರುವಂಥದ್ದನ್ನ ಗಮನಿಸ್ಬೋದು. ಆ ಕಾರ್ ಕೊಚ್ಕೊಂಡು ಹೋಗ್ತಾ ಇರುವಂಥದ್ದನ್ನ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಫೋರ್ಸ್ ಆಗಿ ನೀರು ಹರಿತಾ ಇರುವಂಥದ್ದನ್ನ, ಅಲ್ಲಿರುವಂಥ ಜನಪ್ರದೇಶಗಳೆಲ್ಲವೂ ಕೂಡ ಅಷ್ಟೇ, ಎಲ್ಲ ಏರಿಯಾಗಳು ಸಂಪೂರ್ಣವಾಗಿ ಪ್ರವಾಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಜಲಪ್ರಳಯವೇ ಸೃಷ್ಟಿಯಾಗಿರುವಂಥದ್ದು ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ. ಪ್ರಾಣಿಗಳ ಪರಿಸ್ಥಿತಿ ಅಂತೂ ಕೂಡ ಹೇಳತೀರದು, ಹಂಗಾಗೋಗ್ಬಿಟ್ಟಿದೆ. ಗಮನಿಸ್ತಾ ಇದ್ರೆ ನೀವು, ಪಾಪ ಅವಕ್ಕೆ ಒಂದ್ ಕಡೆ ಜನರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳುವಂಥದ್ದೇ ಸವಾಲಾಗಿದೆ, ಮತ್ತು ಒಂದ್ ಕಡೆ ಪ್ರಾಣಿಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇರುವಂಥದ್ದು ನೀರಿನಲ್ಲಿ. ಗಮನಿಸ್ತಾ ಇದ್ದೀರಾ, ಆ ಹಸುಗಳನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಅವ್ರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ರೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಬಟ್ ಅದನ್ನ ನೋಡ್ತಾ ಇದ್ರೆ ಎಂಥ ಒಂದು ಸ್ಥಿತಿ ಇದೆ ಅಲ್ಲಿ ಅನ್ನುವಂಥದ್ದನ್ನು ನೋಡ್ಬೋದು. ಮತ್ತು ಒಂದು ಕಡೆ ಆ ಸೇತುವೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಆ ರೋಡೇ ನೀರಿಂದಾಗಿ ಧ್ವಂಸ ಆಗೋಗ್ಬಿಟ್ಟಿದೆ. ಟೈರ್ಗಳು ಕೊಚ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಆ ರೋಡ್ ಮುಂದೆ ಇಟ್ಟಿರ್ತಾರಲ್ಲ ಟೈರ್ ಅಂಗಡಿ ಹತ್ರ, ಅದೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇನ್ನು ವಾಹನಗಳಾಗಿರ್ಬೋದು, 2 ವೀಲರು 4 ವೀಲರು, ಅಂದರೆ ಒಂದು 5 ಅಡಿ 6 ಅಡಿ ನೀರು ಹೋಗ್ತಾ ಇದೆ, ಫ್ಲೋ ಇರುವಂಥದ್ದು. ಓಡಾಡಲಿಕ್ಕೂ ಕೂಡ ಕಷ್ಟ ಅಂಥ ಪರಿಸ್ಥಿತಿ ಸಾಕಷ್ಟು ಏರಿಯಾಗಳಲ್ಲಿದೆ ಉತ್ತರ ಭಾರತದಲ್ಲಿ. ನೋಡಿ ಅಲ್ಲಿ ಜನ ಹೇಗೆ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಹೇಗಾಗ್ತದೆ. ಮತ್ತು ಒಂದು ಕಡೆ ಆ ನೀರಿನಲ್ಲಿ ಸಿಕ್ಕಾಕೊಂಡಂಥವ್ರನ್ನ NDRF ಪಡೆಯವರು ಕೂಡ ನಿರಂತರವಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಈ ಎಲ್ಲ ದೃಶ್ಯಾವಳಿಗಳು ಕೂಡ ಗುಜರಾತ್ನಿಂದ ಬಂದಿರೋದು. ನೆಕ್ಸ್ಟ್ ರಾಜಸ್ಥಾನಕ್ಕೆ ಹೋಗೋದಾದ್ರೆ, ರಾಜಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿದೆ ಪರಿಸ್ಥಿತಿ. ರಾಜಸ್ಥಾನದ ಜೋಧ್ಪುರ್ನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಜೋಧ್ಪುರ್ನ ಗಲ್ಲಿಗಳಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು. ಹಲವು ಏರಿಯಾಗಳು ಜಲಾವೃತವಾಗಿದ್ದು ನೀರಿನ ರಭಸಕ್ಕೆ ಸ್ಕೂಟರ್ಗಳೇ ಕೊಚ್ಕೊಂಡು ಹೋಗಿದೆ. ಕೆಲವೆಡೆ ಸ್ಕೂಟರ್ ಮೇಲಿದ್ದಂಥ ಸವಾರರು ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂಥ ಪರಿಸ್ಥಿತಿ ಇದೆ ಅಲ್ಲಿ. ನಿಮಗೆ ಆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ದೀವಿ. ಗುಜರಾತ್ಗಿಂತ ಏನು ಭಿನ್ನವಾಗಿಲ್ಲ ರಾಜಸ್ಥಾನದ ಪರಿಸ್ಥಿತಿ. ಅಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತಾನೇ ಹೋಗ್ತಾ ಇದೆ. ನಾವು ಮಹಾರಾಷ್ಟ್ರಕ್ಕೆ ಹೋಗೋಣ. ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ ಮಳೆ ಆರ್ಭಟ ಮುಂದುವರೆದಿರುವಂಥದ್ದು. ಮುಂಬೈನ ಪ್ರಮುಖ ಬಡಾವಣೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ಬಿಟ್ಟಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿದಂಥ ಪರಿಣಾಮ ಜನರು ಪರದಾಟವನ್ನ ಮಾಡಿದ್ರು. ಮಹಾರಾಷ್ಟ್ರದ ಹಲವೆಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಾ ಇದ್ದಂತೆ ರಸ್ತೆಗಳು ಕುಸಿತಾ ಇದ್ದಾವೆ. ಜೊತೆಗೆ ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಕೂಡ ಪರದಾಡುವಂತಾಗಿದೆ. ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಕಾನ್ಪುರದಲ್ಲಿ ಗಂಗಾ ನದಿ ಮೈ ತುಂಬಿ ಹರಿತಾ ಇದೆ. ಗಂಗಾ ನದಿ ತೀರದ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ನೋಡ್ತಾ ಇದ್ವಿ ಎಂತ ಪರಿಸ್ಥಿತಿ ಇದೆ ಉತ್ತರ ಭಾರತದಲ್ಲಿ ಅಂತ. ಸಂಪೂರ್ಣವಾಗಿ ಅಲ್ಲಿನ ಜನ ಅಂತೂ ತತ್ತರಿಸಿ ಹೋಗಿರುವಂಥದ್ದನ್ನು ಗಮನಿಸಬಹುದು. ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ, ಇನ್ನು ಎಷ್ಟು ದಿನ ಇದೇ ರೀತಿಯಾಗಿ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು, ಅಲರ್ಟ್ ಅನ್ನ ಕೊಟ್ಟಿದೆ ಹವಾಮಾನ ಇಲಾಖೆ ಅಲ್ಲಿನ ರಾಜ್ಯಗಳಿಗೆ? ಪೃಥ್ವಿ, ಸಾಮಾನ್ಯವಾಗಿ ಮಹಾಮಳೆ ಆಗುವಂತ ಸಂದರ್ಭದಲ್ಲಿ ಇರುತ್ತಲ್ಲ, ಒಂದು ಸೈಕಲ್ ಅಥವಾ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾ ಇರುತ್ತೆ. ಅಂದ್ರೆ 24 ಗಂಟೆಗಳ ಕಾಲ ಭೀಕರವಾಗಿರ್ತಕ್ಕಂಥ ಮಳೆ, ಅಥವಾ 48 ಗಂಟೆಗಳ ಕಾಲ
ಭೀಕರವಾಗಿರ್ತಕ್ಕಂಥ ಮಳೆ ಇರ್ಬೋದು. ಹೀಗೆ ಒಂದು ಪ್ಯಾಟರ್ನ್ ಅಲ್ಲಿ ಬರ್ತಾ ಇರುತ್ತೆ. ಅಷ್ಟು ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಸುರಿಯುತ್ತೆ. ಅದಾದ ಬಳಿಕ ಸಾಕಷ್ಟು ಒಂದು ಆಕಾಶ ಕೂಡ ತಿಳಿಯಾಗುತ್ತೆ, ಮಳೆ ಒಂದಷ್ಟು ಕಂಟ್ರೋಲ್ಗೆ ಬಂದಿರುತ್ತೆ. ಆದ್ರೆ ಕಳೆದ 15 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಉತ್ತರ ಭಾರತದಲ್ಲಿ ನಿರಂತರವಾಗಿ ಬರ್ತಿರ್ತಕ್ಕಂತಹ ಮಳೆ. ಸಾಕಷ್ಟು ಒಂದು ಎಚ್ಚರಿಕೆಯನ್ನ ಕೊಡ್ಲಾಗ್ತಾ ಇದೆ, ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಹವಾಮಾನ ಇಲಾಖೆ ಕೂಡ ಈಗ ಮುಂದಿನ 48 ಗಂಟೆಗಳ ಕಾಲ ಮಳೆ ಆಗುತ್ತೆ ಅಥವಾ 62 ಗಂಟೆಗಳ ಕಾಲ ಮಳೆ ಆಗುತ್ತೆ ಅಂತ ನಿರಂತರವಾಗಿ ಮಾಹಿತಿಯನ್ನ ಕೊಡ್ತಾ ಇದೆ ಸಹಿತ. ಹಾಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಕೂಡ ಹವಾಮಾನದ ಇಲಾಖೆಯ ಮಾಹಿತಿಯನ್ನು ಮೀರಿದಂತ ಮಳೆ ಆಗ್ತಾ ಇರುವಂತದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಮಳೆಯನ್ನ ಆಗ್ತಿರುವಂತ ಪ್ಯಾಟರ್ನ್ ನ ಈ ಬಾರಿ ಗಮನಿಸ್ತಾ ಇದೀವಿ. ಅದರಲ್ಲೂ ಪ್ರಮುಖವಾಗಿ ರಾಜಸ್ಥಾನ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅದೇ ರೀತಿಯಾಗಿ ಗುಜರಾತ್ ಇರ್ಬೋದು, ಈ 3 ರಾಜ್ಯಗಳಿದಾವಲ್ಲ, ಈ 3 ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಮಳೆ ಆಗ್ತಾ ಇದ್ರೆ ಪೂರ್ವ ಭಾಗದಲ್ಲಿ ಮಳೆ ಆಗುವಂತದ್ದು ಸಂದರ್ಭ ಕಡಿಮೆ ಇರುತ್ತೆ. ಆದ್ರೆ ಪೂರ್ವ ಭಾಗದಲ್ಲಿ ಮಳೆ ಆಗ್ತಾ ಇದ್ದಾಗ ಈ ಭಾಗದಲ್ಲಿ ಮಳೆ ಆಗುವಂತ ಸಂದರ್ಭಗಳು ಕೂಡ ಕಡಿಮೆ ಇರುತ್ತೆ. ಆದ್ರೆ ಈ ಬಾರಿ ಪೂರ್ವ ಮತ್ತು ಪಶ್ಚಿಮ ಎರಡೂ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇರೋದನ್ನ ಕಾಣ್ತಾ ಇದೀವಿ. ಅದೇ ಒಂದು ಪ್ಯಾಟರ್ನ್ ನೋಡ್ತಾ ಹೋಗೋದಾದ್ರೆ, ಒಂದು ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಮಳೆ, ಅಲ್ಲಿ ಆಗಿರ್ತಕ್ಕಂಥ ಭೂಕುಸಿತಗಳು, ಅದು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತೊಂದರೆಯನ್ನು ಈ ಬಾರಿ ಉಂಟು ಮಾಡ್ತಾ ಇರುವಂತದ್ದು. ಕೇವಲ ಮಳೆ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ ಅಂದ್ರೆ ಹೇಗಾದ್ರೂ ಜನರನ್ನು ರಕ್ಷಣೆ ಮಾಡ್ಬೇಕಂದ್ರೆ ಇದ್ದಕ್ಕಿದ್ದಾಗಿ ಗುಡ್ಡ ಕುಸಿಯಂತದ್ದು, ರಸ್ತೆ ಕುಸಿಯಂತದ್ದು, ಮನೆಗಳೇ ಕುಸಿದು ಬೀಳುವಂತದ್ದು, ಇಂಥ ಘಟನೆಗಳು ಕೂಡ ನಿರಂತರವಾಗಿ ನಡೀತಾ ಇದಾವೆ. ಸಾಕಷ್ಟು ಸಾವು ನೋವಿನ ಘಟನೆಗಳು ಕೂಡ ವರದಿ ಆಗ್ತಾ ಇದಾವೆ. ಅದೇ ರೀತಿಯಾಗಿ ಈಗ ರಾಜಸ್ಥಾನದಲ್ಲಿ ಬಂದಂತ ಸಂದರ್ಭದಲ್ಲಿ ರಾಜಸ್ಥಾನದಲ್ಲೂ ಕೂಡ ದೊಡ್ಡ ಮಟ್ಟದ ಮಳೆ ನಿರಂತರವಾಗಿ ಆಗ್ತಾ ಇರುವಂತದ್ದು. ಯಾಕಂದ್ರೆ ರಾಜಸ್ಥಾನದ ರೀತಿಯಾಗಿರ್ತಕ್ಕಂಥ ಪ್ರದೇಶ ಏನಂದ್ರೆ, ರಾಜಸ್ಥಾನದ ಒಂದು ವಿಶೇಷತೆ ಅಂದ್ರೆ ಒಂದು ಕಡೆ ದೊಡ್ಡದಾಗಿರ್ತಕ್ಕಂಥ ಮರುಭೂಮಿ ಇದೆ, ಮತ್ತೊಂದು ಕಡೆಯಿಂದ ಅರಾವಳಿ ಕೂಡ ಇದೆ. ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥ ಮಳೆಯ ಕಾರಣದಿಂದಾಗಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ಕ್ರಮ ತೆಗೆದುಕೊಂಡ್ರು ಎಷ್ಟಂತ ಜನರನ್ನ ರಕ್ಷಣೆ ಮಾಡಲಾಗುತ್ತೆ, ಎಲ್ಲಿಗಂತ ಅವರನ್ನ ಶಿಫ್ಟ್ ಮಾಡ್ಬೇಕು, ಜಾನುವಾರುಗಳನ್ನ ಹೇಗೆ ರಕ್ಷಣೆ ಮಾಡ್ಬೇಕು, ಯಾವ ರೀತಿಯಾಗಿ ಅವುಗಳನ್ನ ಶಿಫ್ಟ್ ಮಾಡ್ಬೇಕು ಮುಂತಾದ ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆ, ಪ್ರಯತ್ನಗಳು ನಡೀತಾ ಇದಾವೆ. ಆದ್ರೆ ಪ್ರಯತ್ನಗಳು ಸಾಕಾಗ್ತಾ ಇಲ್ಲ. ಇನ್ನು ಗುಜರಾತ್ನ ಪರಿಸ್ಥಿತಿ ಅಂತೂ ನೀವು ಈಗ ತೋರಿಸ್ತಾ ಇದ್ರೆ ನೋಡ್ತಾ ಇದ್ವಿ ಪೃಥ್ವಿ, ಅಂದ್ರೆ ಅಲ್ಲಿ ಪ್ರವಾಹ, ರಸ್ತೆಗಳೇ ಇವತ್ತು ನದಿಗಳ ರೀತಿಯಾಗಿ ಕಾಣಿಸ್ತಾ ಇದಾವೆ. ರಸ್ತೆಗಳಲ್ಲಿ ಏನೆಲ್ಲ ನಿಂತಿದೆ, ಅದು ಕಾರುಗಳಿರ್ಬೋದು, ವಾಹನಗಳಿರ್ಬೋದು, ಮನುಷ್ಯರಿರ್ಬೋದು ಅಥವಾ ಪ್ರಾಣಿಗಳೇ ಇರ್ಬೋದು, ಎಲ್ಲವನ್ನೂ ಕೂಡ ಕೊಚ್ಕೊಂಡು ಹೋಗುವಂತ ದೊಡ್ಡ ಮಟ್ಟದಲ್ಲಿ ಆಗ್ತಿರ್ತಕ್ಕಂಥ ಮಳೆ ಮತ್ತೆ ಪ್ರವಾಹ ಕಾಣ್ತಾ ಇರುವಂತದ್ದು. ಇನ್ನ ನಾವು ಈಗ ಉತ್ತರ ಭಾರತದ ಸಂಪೂರ್ಣ ಈ ಹಿಮಾಲಯದ ಒಂದು ತಡಿಗೆ ಬಂದಂತ ಸಂದರ್ಭದಲ್ಲಿ ಅದು ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ರಸ್ತೆ ಭೂಕುಸಿತ ಆಗ್ತಾ ಇರುವಂತದ್ದು, ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು, ಅವುಗಳಿಂದ ರಕ್ಷಣೆಯನ್ನ ಹೇಗೆ ಪಡೆದುಕೊಳ್ಳೋದೇ ದೊಡ್ಡ ಚಾಲೆಂಜ್ ಆಗಿ ಕಾಣ್ತಾ ಇದೆ. ಇವತ್ತು ನಾವು ಉತ್ತರಾಖಂಡದಲ್ಲಿ ಸಾಕಷ್ಟು ಒಂದು ಪರ್ವತ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ, ರಸ್ತೆಗಳು ಕುಸಿತ ಇದಾವೆ. ಹೀಗಾಗಿ ವಾಹನ ಸಂಚಾರ ಕೂಡ ಸಾಧ್ಯ ಆಗ್ತಾ ಇಲ್ಲ. ಏನೇ ಒಂದು ಏಡನ್ನ ಕಳಿಸ್ಬೇಕು ಅಥವಾ ಏನಾದ್ರೂ ಸಹಾಯಕ ವಸ್ತುಗಳನ್ನ, ರಕ್ಷಣಾ ವಸ್ತುಗಳನ್ನ ಕಳಿಸ್ಬೇಕಾದ್ರೂ ಕೂಡ ರಸ್ತೆ ಮಾರ್ಗ ಮೂಲಕವಾಗಿ ಕಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ನಿರಂತರವಾಗಿ ಆಗ್ತಿರ್ತಕ್ಕಂಥ ಟ್ರಾಫಿಕ್ ಜಾಮ್. ಮಧ್ಯದಲ್ಲಿ ಏನಾಯ್ತು ಅಂದ್ರೆ, ಪ್ರತಿ ಕೆಲವು ಭಾಗದಲ್ಲಿ ಮಳೆ ಕಡಿಮೆ ಆಗ್ತಾ ಇದ್ದಾಗೆ ಮತ್ತೆ ಪ್ರವಾಸಿಗರು ಅಲ್ಲಿಗೆ ದಾಂಗುಡಿಯನ್ನ ಇಟ್ಟಿದ್ದಾರೆ. ಹೀಗಾಗಿ ಲಕ್ಷಾಂತರ ಪ್ರವಾಸಿಗರು ಬಂದಿದ್ದಾರೆ, ಅವರನ್ನು ಕೂಡ ರಕ್ಷಣೆ ಮಾಡ್ಕೊಳ್ಬೇಕು, ಅವರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅಂತ ಜವಾಬ್ದಾರಿ ಕೂಡ ಆಯಾ ರಾಜ್ಯ ಸರ್ಕಾರದ ಮೇಲೆ ಇವತ್ತು ಇರ್ತಕ್ಕಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ ನೋಡೋದಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಅದಕ್ಕೆ ಆ ಮಳೆಗೂ ಅಧಿಕವಾಗಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಜನ ಜೀವನಕ್ಕೆ ತೊಂದರೆ ಆಗ್ತಾ ಇರುವಂತದ್ದು, ಪ್ರಾಣ ಹಾನಿ ಆಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನ ಈ ಒಂದು ಮಹಾಮಳೆಯಿಂದ ಆಗಿರ್ತಕ್ಕಂಥ ಹಾನಿಯ ಪ್ರಮಾಣವನ್ನು ಗಮನಿಸೋದಾದ್ರೆ ಸರಿಸುಮಾರಾಗಿ ಪ್ರಾಥಮಿಕವಾಗಿ ನೋಡಿದಾಗ 5,000 ಕೋಟಿ ರೂಪಾಯಿ ಅವ್ರಿಗೂ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಒಂದು ಮೊತ್ತ ಇನ್ನೂ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ ಪೃಥ್ವಿ. ಎಕ್ಸಾಕ್ಟ್ಲಿ ಗುಡಿ, ಅದನ್ನ ನೋಡ್ತಾ ಇದ್ರೆ ಎಂತವ್ರಿಗಾದ್ರೂ ಕೂಡ ಅಷ್ಟೇ, ಎಂತ ಭೀಕರ ಪರಿಸ್ಥಿತಿ ಇದೆ, ನಾವ್ ಎಷ್ಟು ಸೇಫ್ ಆಗಿದ್ದೀವಿ ಅಂತ ಅನಿಸ್ತಾ ಇರುತ್ತೆ. ದೇವರೇ ಕಾಪಾಡಬೇಕು ಅಂತ ಕಾಣಿಸುತ್ತೆ ಸದ್ಯಕ್ಕಿರುವಂತ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ. ಈಗ ಎಲ್ಲಾ ರೀತಿಯಾದಂತ ರಕ್ಷಣಾ ಕಾರ್ಯಾಚರಣೆಯನ್ನಂತೂ ಮಾಡ್ಲಾಗ್ತದೆ. ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಶಂಕಿತ ಉಗ್ರರ ಬಂಧನ ಪ್ರಕರಣದ ತನಿಖೆ ಚುರುಕಾಗಿರುವಂಥದ್ದು. ಪ್ರಮುಖ ಆರೋಪಿಗಳ ಪತ್ತೆಗೆ ಶೀಘ್ರವೇ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ. ಜುನೈದ್ ಪತ್ತೆಗೆ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅವನೇ ಪ್ರಮುಖ ಆರೋಪಿ. ಈ ಶಂಕಿತ ಉಗ್ರರ ಹಿಂದೆ ನಿಂತು ಎಲ್ಲಾ ಒಂದು ಆಕ್ಟಿವಿಟೀಸ್ ಅನ್ನ ಮಾಡಿಸಿರುವಂತದ್ದು ಅವನೇ ಆಗಿರುವಂತ ಹಿನ್ನೆಲೆಯಲ್ಲಿ ಆತನ ಪತ್ತೆಗೋಸ್ಕರ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಇಂಟರ್ಪೋಲ್ ಮೂಲಕ ಲುಕ್ಔಟ್ ನೋಟಿಸ್ಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಕಳೆದ 2 ವರ್ಷಗಳ ಹಿಂದೆ ಜೈಲಿನಿಂದ ಹೊರಬಂದಿದ್ದ ಜುನೈದ್ ಜೈಲಿನಿಂದ ಹೊರಬಂದ ಬಳಿಕ ದುಬೈಗೆ ಹಾರಿರುವಂತ ಶಂಕೆ ಇರುವಂತದ್ದು. ಸೊ ಹೀಗಾಗಿ ಗಾಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೋ ಇದ್ದಾನೆ ಎನ್ನುವಂತ ಒಂದು ಅನುಮಾನ ಇರುವಂತದ್ದು ಪೊಲೀಸರಿಗೆ. ಸೊ ಹೀಗಾಗಿ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸ್. ಅಂದ್ರೆ ಪ್ರಮುಖವಾಗಿ 5 ಶಂಕಿತ ಉಗ್ರರನ್ನ ಬಂಧಿಸಲಾಯ್ತಲ್ಲ, ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದರ ಮಾಸ್ಟರ್ ಮೈಂಡು, ಮಾಸ್ಟರ್ ಪ್ಲಾನ್ ಇರುವಂತದ್ದೆಲ್ಲದೂ ಕೂಡ
ಜುನೈದದ್ದು ಅಂತ ಈಗ ಆಲ್ರೆಡಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಸೊ ಹೀಗಾಗಿ ಆತನನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ನೈಸ್ ವಿಚಾರದಲ್ಲಿ ಮುಂದುವರೆದಿರುವಂತದ್ದು HDKಯ ಸಮರ. ಮತ್ತೆ ಸರಣಿ ಟ್ವೀಟ್ ಅನ್ನ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಮಾಜಿ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ವಿರುದ್ಧ ಸರಣಿ ಆರೋಪವನ್ನ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಇವರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಂತೂ ಏನು ಮಾಡಲಿಲ್ಲ. ಈಗ ಅಧಿಕಾರದಲ್ಲಿಲ್ಲ, ವಿರೋಧ ಪಕ್ಷದಲ್ಲಿದ್ದಾರೆ, ಸುಮ್ಮನೆ ಹೊಡೆಯೋದತ್ಲಾಗೆ. ಸಿದ್ದರಾಮಯ್ಯನವರಲ್ವಾ, ಆರೋಪ ಮಾಡು ಮಾಡು ಮಾಡು, ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಏನು ಮಾಡಲ್ಲ. ಮೊನ್ನೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಸರ್ಕಾರ ಏನು ಮಾಡಲಿಲ್ಲ ಅದು ಇದು ಅಂತ. ಬಸವರಾಜ ಬೊಮ್ಮಾಯಿ ಅವರು ಕೂಡ 2 ವರ್ಷ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಅವ್ರನ್ನೂ ಕೂಡ ಪ್ರಶ್ನೆ ಮಾಡ್ಬೋದಿತ್ತು, ಆದರೆ ಮಾಡಲಿಲ್ಲ. ಯಾಕಂದ್ರೆ ಈಗ ಇವ್ರ ಪ್ರತಿಪಕ್ಷ ಅಲ್ವಾ. ಸೊ ಆಡಳಿತ ಪಕ್ಷ ಯಾರಿರುತ್ತೆ ಅವ್ರ ಮೇಲೆ ಸವಾಲು ಹಾಕೋದು. ಇವರು ಅಷ್ಟೇ, ಕಾಂಗ್ರೆಸ್ನವ್ರು ಏನು ಕಮ್ಮಿ ಅಲ್ಲ. ಅವರು ಪ್ರತಿಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಹಿಂಗೆ ಹೊಡ್ಕೊಂಡು ಹೋಗೋದು. BJP ವಿರುದ್ಧ ಆರೋಪ ಮಾಡೋದು, ಅಥವಾ JDSನವರಿದ್ರೆ ಅವ್ರ ವಿರುದ್ಧ ಆರೋಪ ಮಾಡೋದು. ಈಗ ಇವ್ರು ಸರದಿ, ಇವ್ರು ಆರೋಪ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅಕ್ರಮವಾಗಿ ಕಬಳಿಸಿದ ಭೂಮಿಯನ್ನ ವಶಕ್ಕೆ ಪಡೆಯಿರಿ, ನೈಸ್ ಸದನ ಸಮಿತಿ ವರದಿ ಮೇಲೆ ಖಡಕ್ ಕ್ರಮವನ್ನ ಜರುಗಿಸಿ, ಸತ್ಯರಾಮಯ್ಯ ಆಗಿ ಇತಿಹಾಸದಲ್ಲಿ ದಾಖಲಾಗಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಿವಪ್ರಸಾದ್, ನೋಡ್ತಾ ಇದ್ವಿ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು. ಈಗ ಅದನ್ನ ಮುಂದುವರಿಸಿದ್ದಾರೆ. ಸರಣಿ ಟ್ವೀಟ್ ಮಾಡುವ ಮುಖಾಂತರ ಸಿದ್ದರಾಮಯ್ಯನವರ ವಿರುದ್ಧ ಚಾಟಿಯನ್ನ ಬೀಸಿರುವಂತದ್ದು ಕುಮಾರಸ್ವಾಮಿ ಅವರು. ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡ್ತಾ ಮಾಡ್ತಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋಕೆ ಮುಂದಾಗ್ತಾ ಇದ್ದಾರೆ ಅಂತ. ಪೃಥ್ವಿ, ಈಗ ತಮ್ಗೆ ಗೊತ್ತಿರ್ಬೋದು, ಗ್ಯಾರಂಟಿ ವಿಚಾರಗಳನ್ನೇ ಪ್ರತಿಪಕ್ಷಗಳು ಅಸ್ತ್ರವಾಗಿ ಇಟ್ಕೊಂಡಿದ್ದು. ಈಗ ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳಲ್ಲಿ ಪ್ರಮುಖ 4 ಗ್ಯಾರಂಟಿಗಳನ್ನ ಅನುಷ್ಠಾನ ತರುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ ದಾಪುಕಾಲ ನೆಟ್ಟಿದೆ. ಅದರಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸು ಕೂಡ ಪಡ್ಕೊಳ್ತಾ ಇದೆ. ಸೊ ಈಗ ಯಾವುದೇ ವಿಚಾರಗಳು ಸದ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ತಿಳಿಸ್ಬೇಕು ಅಥವಾ ಸರ್ಕಾರದ ವಿರುದ್ಧ ಟೀಕಾಸ್ತ್ರ ಮಾಡಬೇಕು ಅಂದ್ರೆ ಯಾವುದೇ ವಿಚಾರಗಳು ಸದ್ಯಕ್ಕೆ ವಿರೋಧ ಪಕ್ಷಗಳ ಮುಂದೆ ಇಲ್ಲ. ಇನ್ನ ವರ್ಗಾವಣೆ ದಂಧೆ ವಿಚಾರ ಅದು ಕೂಡ ತಣ್ಣಗಾಯ್ತು. ಈಗೇನಿದ್ರು ಹೊಸ ಅಸ್ತ್ರಗಳನ್ನ ಹುಡುಕ್ತಾ ಇರ್ಬೇಕು. ಸೊ ಅದೇ ಒಂದು ರೀತಿಯಲ್ಲಿ ಈಗ ಹಳೆಯ ಅಂದ್ರೆ ನೈಸ್ ಹಗರಣ ಏನಿದೆ, ನೈಸ್ ಹಗರಣಕ್ಕೆ ಮರುಜೀವವನ್ನ ಕೊಡುವಂತಹ ನಿಟ್ಟಿನಲ್ಲಿ, ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಸದನ ಸಮಿತಿಯ ವರದಿಯನ್ನ ಕೊಟ್ಟಿತ್ತಲ್ಲ, ಸೊ ಆ ಒಂದು ವರದಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮಗಳು ಆಗಿಲ್ಲ. ಸೊ ಸದನ ಸಮಿತಿ ವರದಿ ಏನ್ ಕೊಟ್ಟಿದೆಯಲ್ಲ ಅದರ ಮೇಲೆ ಕ್ರಮವನ್ನ ಕೈಗೊಳ್ಳಿ, ಅದರಲ್ಲಿರುವಂತಹ ಅಧಿಕಾರಿಗಳು ಜೊತೆಗೆ ತಮ್ಮದೇ ಪಕ್ಷದವರು, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಪ್ರಮುಖ ನಾಯಕರಿಲ್ಲ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ. ತಮ್ಗೇನಾದ್ರು ಕೂಡ ಸದನ ಸಮಿತಿ ವರದಿಯ ಮೇಲೆ ಕ್ರಮವನ್ನ ಕೈಗೊಳ್ಳಕ್ ಆಗ್ಲೇ ಇಲ್ಲ ಅನ್ನೋದಿದ್ರೆ CBI ತನಿಖೆಗೆ ಕೊಡಿ. ಇದರಿಂದ ರೈತರಿಗೆ ಒಂದು ಆಗಿರುವಂತ ಅನ್ಯಾಯವನ್ನ ಸರಿಪಡಿಸಿ ಈ ಮೂಲಕ ಸತ್ಯರಾಮಯ್ಯ ಆಗಿ ಅನ್ನುವಂತ ಸವಾಲನ್ನ ಅಲ್ಲ ಶಿವಪ್ರಸಾದ್, ಇಲ್ಲಿ ಪ್ರಶ್ನೆ ಬರೋದು ಅಂದ್ರೆ ಈಗ ಕುಮಾರಸ್ವಾಮಿ ಅವರಿಗೆ BJP ಇದ್ದಂತ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಬರೋದಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲೇ ಈ ಪ್ರಶ್ನೆಗಳು ಬರ್ತಾವಲ್ಲ ಅಂತ. ರೈತರು ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಕುಮಾರಸ್ವಾಮಿ ಅವ್ರು ಕಾಣಿಸೋದು ಅಂತ. ಪೃಥ್ವಿ, ತಮ್ಗೆ ಗೊತ್ತು, ರಾಜಕೀಯದಲ್ಲಿ ಅವ್ರವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಆಯಾ ರೀತಿಯಾದಂತಹ ವಿಚಾರಗಳನ್ನ ಚರ್ಚೆಗೆ ಎತ್ಕೊಳ್ತಾರೆ. ಜೊತೆಗೆ ಯಾವ ಪಕ್ಷ ಈಗ ತಮ್ಗೆ ಗೊತ್ತಿದೆ BJP ವಿರುದ್ಧ ಅವರೊಂದು ರೀತಿಯಾಗಿ ಅಘೋಷಿತವಾದಂತಹ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆ ವಿಚಾರವನ್ನು ಅವ್ರು ಪ್ಲೇ ಮಾಡೋದಕ್ಕೂ ಆಗೋದಿಲ್ಲ. ಅವರ ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣಿಗಳು ಟೀಕಾ ಪ್ರಹಾರಗಳನ್ನ ಮಾಡ್ತಾ ಹೋಗ್ತಾರೆ. ಅದು ಕಾಮನ್ ಕೂಡ, ತಮಗೂ ಕೂಡ ಗೊತ್ತಿದೆ ಪೃಥ್ವಿ. ಓಕೆ, ನೋಡೋಣ ಶಿವಪ್ರಸಾದ್ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರಾ ಅಥವಾ ಮತ್ತೆ ಸೈಲೆಂಟ್ ಆಗುತ್ತಾ, ಸದನ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಚ್ ಮಾಡ್ಲಿಕ್ಕೆ ಹೋಗೋದಿಲ್ವಾ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.